ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದೆವ್ವದ ಕಥೆಗಳು. ಒಂದು ಕ್ಷಣ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿಕೊಳ್ಳಿ. ನೀವು ರಾತ್ರಿ 2 ಗಂಟೆಗೆ ಎದ್ದು ಬಾತ್ರೂಮ್ಗೆ ಹೋಗ್ತೀರಾ. ಮುಖದ ತೊಳೆದುಕೊಂಡು ಎದುರುಗಡೆ ಇರುವ ಕನ್ನಡಿ ನೋಡ್ತೀರಾ. ನೀವು ಕೈ ಎತ್ತಿದ್ರೆ ಕನ್ನಡಿಯೊಳಗಿರೋ ನಿಮ್ಮ ಪ್ರತಿಬಿಂಬ ಕೂಡ ಕೈ ಎತ್ತುತ್ತೆ ಅಲ್ವಾ? ಇದು ಸೈನ್ಸ್. ಆದರೆ ನೀವು ಕನ್ನಡಿ ಮುಂದೆ ಸುಮ್ಮನೆ ನಿಂತಿರುವಾಗ ಕನ್ನಡಿಯೊಳಗಿರೋ ನಿಮ್ಮ ಮುಖ ಸಡನ್ ಆಗಿ ನಕ್ಕರೆ, ನೀವು ಕಣ್ಣು ಬಿಟ್ಟಿರುವಾಗಲೇ ಕನ್ನಡಿಯೊಳಗಿರೋ ನೀವು ಕಣ್ಣು ಮಿಟುಕಿಸಿದರೆ ಎದೆ ಜಲ್ ಎನ್ಸುತ್ತೆ ಅಲ್ವಾ? ಇವತ್ತು ನಾವು ಹೇಳೋಕೆ ಹೊರಟಿರೋ ಕತೆ ಕೇಳಿದ ಮೇಲೆ ನೀವು ರಾತ್ರಿ ಹೊತ್ತು ಕನ್ನಡಿ ನೋಡೋಕೆ 100 ಬಾರಿ ಯೋಚನೆ ಮಾಡ್ತೀರಾ. ಲೆಟ್ಸ್ ಬಿಗಿನ್ ದ ಸ್ಟೋರಿ. ಬೆಂಗಳೂರಿನ HSR ಲೇಔಟ್ನ ಒಂದು ಅಪಾರ್ಟ್ಮೆಂಟ್, ಫ್ಲಾಟ್ ನಂಬರ್ 404. ಅಲ್ಲಿ ವಾಸ ಬಿದ್ದಿದ್ದು ಪ್ರಮೋದ್ ಅನ್ನೋ 24 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ನೈಟ್ ಶಿಫ್ಟ್ ಮಾಡ್ತಾ ಆ ದೊಡ್ಡ ಫ್ಲಾಟ್ನಲ್ಲಿ ಒಬ್ಬನೇ ಇರ್ತಿದ್ದ. ಆತನಿಗಿದ್ದ ಒಂದೇ ಒಂದು ಅಭ್ಯಾಸ ಅಂದ್ರೆ ರಾತ್ರಿ ಕೆಲಸದ ಮಧ್ಯೆ ನಿದ್ದೆ ಬರುವಾಗಲೆಲ್ಲ ಹೋಗಿ ಬಾತ್ರೂಮ್ನಲ್ಲಿ ತಣ್ಣೀರಿನಿಂದ ಮುಖ ತೊಳೆದುಕೊಳ್ಳೋದು. ಅಕ್ಟೋಬರ್ 18 ರಾತ್ರಿ, ಸಮಯ ರಾತ್ರಿ 2:45. ಪ್ರಮೋದ್ಗೆ ನಿದ್ದೆ ಬರ್ತಿತ್ತು ಅಂತ ಬಾತ್ರೂಮ್ಗೆ ಹೋಗಿ ಬೇಸಿನ ನೀರು ಆನ್ ಮಾಡಿ ಮುಖ ತೊಳೆದುಕೊಳ್ತಾನೆ. ಮುಖ ಒರೆಸಿಕೊಂಡು ಕನ್ನಡಿ ನೋಡ್ತಾನೆ. ಎಲ್ಲವೂ ನಾರ್ಮಲ್ ಆಗಿತ್ತು. ಆದರೆ ಬಾತ್ರೂಮ್ ಲೈಟ್ ಆಫ್ ಮಾಡಿ ಹೊರಗೆ ಬರುವಾಗ ಅವನಿಗೆ ಒಂದು ಕ್ಷಣ ತನ್ನ ಕನ್ನಡಿಯ ಪ್ರತಿಬಿಂಬ ಲೇಟಾಗಿ ಮೂವ್ ಆದ ಹಾಗೆ ಅನ್ಸುತ್ತೆ. ಅಂದ್ರೆ ಅವನು ತಿರುಗಿ 1 ಸೆಕೆಂಡ್ ಆದ್ಮೇಲೆ ಕನ್ನಡಿಯೊಳಗಿನ ಪ್ರಮೋದ್ ತಿರುಗಿದ ಹಾಗೆ ಫೀಲ್ ಆಗುತ್ತದೆ. ಪ್ರಮೋದ್ ನಿದ್ದೆ ಮಂಪರ್ ಅನ್ಕೊಂಡು ಬಂದು ಮಲ್ಕೋತಾನೆ. ಆದ್ರೆ ಫ್ರೆಂಡ್ಸ್, ಕತೆ ಶುರುವಾಗಿದ್ದೆ 3ನೇ ದಿನ. ಅವತ್ತು ರಾತ್ರಿ 3:15 ಆಗಿತ್ತು. ಪ್ರಮೋದ್ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಿದ್ದ. ಇದ್ದಕ್ಕಿದ್ದಂತೆ ಅವನ ಬೆಡ್ರೂಮ್ಗೆ ಅಟ್ಯಾಚ್ ಆಗಿದ್ದ ಬಾತ್ರೂಮ್ ಒಳಗಡೆಯಿಂದ ಒಂದು ಶಬ್ದ ಬರುತ್ತದೆ. ಯಾರೋ ಬೆರಳಿನಿಂದ ಗಾಜಿನ ಮೇಲೆ ಕಟ್ಟುತ್ತಿರುವ ಶಬ್ದ. ಪ್ರಮೋದ್ ಶಾಕ್ ಆಗಿ ಮನೆಯಲ್ಲಿ ಇರೋದೇ ತಾನೊಬ್ಬ, ಈ ಗಾಜಿನ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಮೆಲ್ಲನೆ ಎದ್ದು ಬಾತ್ರೂಮ್ ಬಾಗಿಲು ತೆಗಿತಾನೆ. ಲೈಟ್ ಆನ್ ಮಾಡ್ತಾನೆ. ಒಳಗೆ ಯಾರೂ ಇಲ್ಲ. ಆದರೆ ಆ ವಾಶ್ ಬೇಸಿನ್ ಮೇಲಿದ್ದ ಕನ್ನಡಿಯ ಗಾಜಿನ ಮೇಲೆ ಒಳಗಡೆಯಿಂದ ಮಂಜು ಕಟ್ಟಿಕೊಂಡಿರುತ್ತದೆ. ಆ ಮಂಜಿನ ಮೇಲೆ ಎಲ್ಪ್ ಅಂತ ಬರೆದಿರುತ್ತದೆ. ಅಕ್ಷರಗಳು ಉಲ್ಟಾ ಇದ್ದವು, ಅಂದ್ರೆ ಕನ್ನಡಿಯ ಆಚೆಯಿಂದ ಬರೆದ ಹಾಗೆ. ಆಗ ಪ್ರಮೋದ್ಗೆ ಬೆವರು ಶುರುವಾಗುತ್ತೆ ಫ್ರೆಂಡ್ಸ್. ಅವನು ನಡುಗುತ್ತಾ ಆ ಕನ್ನಡಿಯ ಹತ್ತಿರ ಹೋಗ್ತಾನೆ. ಮಂಜನ್ನ ಒರೆಸ್ತಾನೆ. ಕನ್ನಡಿಯಲ್ಲಿ ಅವನದೇ ಮುಖ ಕಾಣುತ್ತದೆ. ಪ್ರಮೋದ್ಗೆ ಸ್ವಲ್ಪ ರಿಲೀಫ್ ಆಗುತ್ತದೆ. ಅಬ್ಬಾ, ನಾನೇ ಏನೋ ಭ್ರಮೆಯಲ್ಲಿದ್ದೆ ಅಂತ ಉಸಿರು ಬಿಡ್ತಾನೆ. ಇಲ್ಲಿಗೆ ಕತೆ ಮುಗೀತು ಅನ್ಕೊಂಡ್ರ? ಇಲ್ಲ, ಅಸಲಿ ಟ್ವಿಸ್ಟ್ ಶುರುವಾಗೋದೆ ಇಲ್ಲಿ. ಪ್ರಮೋದ್ ಕನ್ನಡಿ ಮುಂದೆ ನಿಂತು ತನ್ನ ಮುಖ ಸರಿ ಇದೆಯಾ ಅಂತ ನೋಡಿಕೊಳ್ಳಲು ತನ್ನ ಬಲಗೈ ಎತ್ತಿ ಕೆನ್ನೆಗೆ ಇಟ್ಟುಕೊಳ್ತಾನೆ. ಕನ್ನಡಿಯ ನಿಯಮದ ಪ್ರಕಾರ ಒಳಗಿರೋ ಪ್ರತಿಬಿಂಬ ಎಡಗೈ ಎತ್ತಬೇಕು ತಾನೆ. ಆದರೆ ಫ್ರೆಂಡ್ಸ್, ಅವತ್ತು ಕನ್ನಡಿಯೊಳಗಿದ್ದ ಪ್ರತಿಬಿಂಬ ಎಡಗೈಯಲ್ಲ, ಅದು ಕೂಡ ತನ್ನ ಬಲಗೈಯನ್ನ ಎತ್ತಿತ್ತು. ಅದರ ಅರ್ಥ ಕನ್ನಡಿಯಲ್ಲಿ ಕಾಣ್ತಿದ್ದು ಪ್ರಮೋದ್ನ ಪ್ರತಿಬಿಂಬ ಆಗಿರಲಿಲ್ಲ. ಪ್ರಮೋದ್ ತರಾನೇ ಕಾಣುವ ಬೇರೆ ಯಾರೋ ಒಬ್ಬ ವ್ಯಕ್ತಿ ಆ ಕನ್ನಡಿಯ ಆಚೆ ನಿಂತಿದ್ದ. ಆ ಕನ್ನಡಿ ಈಗ ಪ್ರಮೋದ್ನ ಕಣ್ಣಿಗೆ ಕಣ್ಣಿಟ್ಟು ವಿಕಾರವಾಗಿ ನಗುತ್ತಿದ್ದ. ಪ್ರಮೋದ್ ಕಿರುಚಿಕೊಂಡು ಹಿಂದೆ ಸರಿಯಲು ಪ್ರಯತ್ನಿಸುತ್ತಾನೆ. ಆದರೆ ಅದಕ್ಕೂ ಮುನ್ನವೇ ಆ ಕನ್ನಡಿಯೊಳಗಿದ್ದ ನಕಲಿ ಪ್ರಮೋದ್ ತನ್ನ 2 ಕೈಗಳನ್ನ ಗಾಜಿನಿಂದ ಹೊರಗೆ ಚಾಚುತ್ತಾನೆ. ಹೌದು ಫ್ರೆಂಡ್ಸ್, ಕನ್ನಡಿಯ ಗಾಜನ್ನು ಸೀಳಿಕೊಂಡು ಬಂದ ಆ ತಣ್ಣನೆಯ ಕೈಗಳು ಪ್ರಮೋದ್ನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತವೆ. ಪ್ರಮೋದ್ ಎಷ್ಟೇ ಒಡ್ಡಾಡಿದ್ರು ಬಿಡಲ್ಲ. ಆ ನಕಲಿ ಪ್ರಮೋದ್ ಅಸಲಿ ಪ್ರಮೋದನ್ನ ಕನ್ನಡಿಯ ಒಳಗೆ ಎಳೆದುಕೊಂಡು ಟೆಮಾರ್ ಅಂತ ಲೈಟ್ಸ್ ಆಫ್ ಆಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ಸೂರ್ಯನ ಬೆಳಕು ಬಾತ್ರೂಮ್ ಒಳಗೆ ಬೀಳ್ತಿದೆ. ಬಾತ್ರೂಮ್ ಇಂದ ಪ್ರಮೋದ್ ಹೊರಗೆ ಬರ್ತಾನೆ. ಟವಲ್ನಿಂದ ಮುಖ ಒರೆಸಿಕೊಳ್ತಾನೆ. ಅವನ ಮುಖದಲ್ಲಿ ಒಂದು ಕ್ರೂರವಾದ ನಗು ಇರುತ್ತೆ. ಅವನು ಕನ್ನಡಿಯ ಕಡೆ ತಿರುಗಿ ನೋಡ್ತಾನೆ. ಆ ಕನ್ನಡಿಯ ಒಳಗೆ ಕತ್ತಲೆಯಲ್ಲಿ ಅಸಲಿ ಪ್ರಮೋದ್ ಬಂದಿಯಾಗಿದ್ದ. ಅವನು ಗಾಜಿಗೆ ಹೊಡೆದುಕೊಳ್ಳುತ್ತಾ ನನ್ನ ಆಚೆ ಬಿಡು ಅಂತ ಕಿರುಚುತ್ತಿದ್ದ. ಆದರೆ ಅವನ ಧ್ವನಿ ಕನ್ನಡಿಗೆ ಆಚೆ ಬರಲು ಸಾಧ್ಯವೇ ಇಲ್ಲ. ಕನ್ನಡಿ ಒಳಗಿದ್ದ ರಾಕ್ಷಸ ಈಗ ರಿಯಲ್ ಪ್ರಪಂಚಕ್ಕೆ ಬಂದಿದ್ದ. ಸೊ ಫ್ರೆಂಡ್ಸ್, ಕನ್ನಡಿ ಅನ್ನೋದು ಬರೀ ನಮ್ಮ ಮುಖ ನೋಡಿಕೊಳ್ಳುವ ಗಾಜಲ್ಲ, ಅದೊಂದು ಪ್ಯಾರನಲ್ ಯೂನಿವರ್ಸ್ಗೆ ಇರೋ ಬಾಗಿಲು ಅಂತ ಪ್ಯಾರನಾರ್ಮಲ್ ಎಕ್ಸ್ಪರ್ಟ್ ಹೇಳ್ತಾರೆ. ಇವತ್ತು ರಾತ್ರಿ ನೀವು ಕನ್ನಡಿ ನೋಡುವಾಗ ಒಂದು ಕ್ಷಣ ಯೋಚನೆ ಮಾಡಿ, ಅಲ್ಲಿ ಕಾಣುತ್ತಿರುವುದು ನಿಜವಾಗ್ಲೂ ನೀವೇನಾ ಅಥವಾ ನಿಮ್ಮ ರೂಪದಲ್ಲಿರೋ ಬೇರೆ ಯಾರಾದ್ರೂ ಅಂತ. ಟೇಕ್ ಕೇರ್. ಈ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಮ ಚಂದು. ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.